ನಾವು ಮಾತನಾಡ್ತಾ ಇದ್ದ ವಿಚಾರಕ್ಕೆ ಬರೋಣ. ಈಗ ಡಾಕ್ಟರ್ ಏನಂದ್ರೆ ಬಡವರು ಗವರ್ನಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬೇಕಾ, ಬಡವರು ಖಾಸಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೋಬಾರ್ದಾ, ಬಡವರಿಗೆ ಆಗ ಅಷ್ಟು ರೇಟ್ ನಾವು ಫಿಕ್ಸ್ ಮಾಡಿದ್ರೆ ನೀವ್ ಯಾಕೆ ಟ್ರೀಟ್ಮೆಂಟ್ ಕೊಡಲ್ಲ? ಇಲ್ಲಿ ಏನಾಗಿದೆ, ಖಾಸಗಿ ಆಸ್ಪತ್ರೆಗಳಿಗೂ ಸರ್ಕಾರಿ ಆಸ್ಪತ್ರೆಗಳಿಗೂ ವ್ಯತ್ಯಾಸ ಇಷ್ಟೇ. ಸರ್ಕಾರಿ ಆಸ್ಪತ್ರೆಗಳು ಜನಗಳು ಕಟ್ಟಿದ ತೆರಿಗೆಯಿಂದ ನಡೀತದೆ, ಯಾರೇನು ಬಂದು ಬಿಟ್ಟು ಏನು ಮಾಡೋದಿಲ್ಲ. ಜನಗಳಿಂದ ತೆಗೆದುಕೊಂಡಂತ ತೆರಿಗೆನ ಸರ್ಕಾರ ಆ ರೂಪದಲ್ಲಿ ಕೊಡುತ್ತೆ. ಸರ್ಕಾರಿ ಆಸ್ಪತ್ರೆಗಳನ್ನೇ ಅತ್ಯುತ್ತಮ ದರ್ಜೆನಲ್ಲಿ ಇಟ್ಬಿಟ್ರೆ ಖಾಸಗಿ ಆಸ್ಪತ್ರೆಗೆ ಯಾರು ಬರ್ತಾರೆ? ಬರಲ್ಲ. ಈಗ ಒಳ್ಳೆ ನೀವು ಚಿಕಿತ್ಸೆಗಳನ್ನ ಒಳ್ಳೆ ಸವಲತ್ತುಗಳನ್ನ ಅಲ್ಲೇ ಕೊಟ್ರೆ ಯಾರಿಗೂ ಆಚೆ ಬರೋದಿಲ್ಲ, ಯಾರಿಗೇನು ದುಡ್ಡು ಜಾಸ್ತಿ ಇದ್ದು ಏನು ಬಂದು ಚಿಕಿತ್ಸೆನ ತೆಗೆದುಕೊಳ್ಳೋದಿಲ್ಲ. ಆದ್ರಿಂದ ಸರ್ಕಾರ ಮಾಡಬೇಕಾದ್ದು ತಮ್ಮಲ್ಲಿರತಕ್ಕಂತ ಸವಲತ್ತುಗಳನ್ನ ಉಪಯೋಗಿಸ್ಕೊಂಡು ಅತ್ಯುತ್ತಮ ದರ್ಜೆಯ ಚಿಕಿತ್ಸೆಗಳನ್ನ ಕೊಟ್ರೆ ಖಂಡಿತ ಬರೋದಿಲ್ಲ. ಈಗ ಉದಾಹರಣೆಗೆ ಜಯದೇವ ಆಸ್ಪತ್ರೆ, ಅದು ಸರ್ಕಾರಿ ಆಸ್ಪತ್ರೆ, ಬಹಳ ಚೆನ್ನಾಗಿದೆ. ಜಯದೇವ ಆಸ್ಪತ್ರೆಗೆ ಹಾರ್ಟ್ ಅಟ್ಯಾಕ್ ಆದವರು ಜಯದೇವ ಆಸ್ಪತ್ರೆ ಬೇಕು ಅಂತಾನೆ ಹೋಗ್ತಾರೆ, ನಿಜ, ದುಡ್ಡು ಕಡಿಮೆ ಅಂತ. ಅದೇ ನಿಮ್ಹಾನ್ಸ್ ಆಸ್ಪತ್ರೆ, ಅದೇ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಡೆಲ್ಲಿನಲ್ಲಿ, ಚಂಡೀಗಢಲ್ಲಿ ಒಂದಿದೆ. ಅಂದ್ರೆ ಅವು ಸರ್ಕಾರಿ ಆಸ್ಪತ್ರೆಗಳಾದ್ರೂ ಅತ್ಯುತ್ತಮ ದರ್ಜೆನಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಅದೇ ಕಿದ್ವಾ ಕ್ಯಾನ್ಸರ್ ಆಸ್ಪತ್ರೆ, ನಿಮ್ಹಾನ್ಸ್, ಇವೆಲ್ಲ ಅತ್ಯಂತ ಗುಣಮಟ್ಟದಲ್ಲಿ. ಅದೇ ರೀತಿನಲ್ಲಿ ಬೇರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳನ್ನು, ಬೇರೆ ವಿಕ್ಟೋರಿಯಾ ಹಾಸ್ಪಿಟಲ್, ವಾಣಿವಿಲಾಸ್ ಹಾಸ್ಪಿಟಲ್, KR ಹಾಸ್ಪಿಟಲ್, ಇವುಗಳನ್ನು ಅದೇ ದರ್ಜೆಗೆ ಯಾಕೆ ಏರಿಸಬಾರ್ದು? ಅಲ್ಲ, ಏರಿಸ್ಬಿಟ್ರೆ ಕೆಲಸ ಇರಲ್ವಲ್ಲ ಹಾಗಾದ್ರೆ? ಖಂಡಿತ. ಈಗ ಸರ್ಕಾರಿ ಖಾಸಗಿ ಸಂಸ್ಥೆಗಳು ಯಾಕೆ ಮೇಲ್ ಬರ್ತವೆ ಅಂದ್ರೆ ಸರ್ಕಾರ ಫೇಲ್ ಆದಾಗ್ಲೇ. ಎಸ್ ಡಾಕ್ಟರ್, ಇಲ್ಲಿ ಇನ್ನೊಂದಿದೆ, ಆ ಕಾಯ್ದೆಯ ಅಂಶ ಒಂದು ಮುಖ್ಯವಾಗಿದೆ. ಏನಂತಂದ್ರೆ ರೋಗಿ ಏನಾದ್ರೂ ಮೃತಪಟ್ರೆ ನಾವು ಡಾಕ್ಟರ್ನ ಜೈಲ್ಗೆ ಹಾಕ್ಬಿಡ್ತೀವಿ. ಆ ವಿಚಾರದ ಬಗ್ಗೆ ನಾನು ಬರ್ತೀನಿ, ಆ ವಿಚಾರಕ್ಕೆ ಚರ್ಚೆ ಮಾಡೋಣ.